ಹಾಯ್, ಇದೊಂದು KTM 250 ಗಾಡಿ. ಇದು ಕ್ಲಚ್ಚು ಫುಲ್ಲು ಬರ್ನ್ ಆಗ್ಬಿಡೈತೆ. ಇದೇನಾಗತ್ತೆ ಅಂದರೆ ಒಂದು ಸೆಕೆಂಡು ಥರ್ಡಲ್ಲಿ ನಿಮಗೆ ಗಾಡಿ ಡ್ರ್ಯಾಗ್ ಆಗುತ್ತೆ. ಡ್ರ್ಯಾಗ್ ಆಗೋವಾಗ ಗಾಡಿ ಪಿಕಪ್ಪೇ ಫೀಲ್ ಆಗೋಲ್ಲ, ಅಂಥ ಇಶ್ಯೂ ಆಗುತ್ತೆ. ಒಂದು ಟೈಮು ಹೆಡ್ ಬೋರ್ ಮಾಡ್ಸೋಕ್ಕೆ ಮುಂಚೆ ಇದು ಬೇರೆ ಕಡೆ ಬಿಡೋವಾಗ ಸರ್ ಕಂಪ್ರೆಷರ್ ಕಡಿಮೆ ಆಗ್ಬಿಡೈತೆ, ಹೆಡ್ ಬೋರ್ ಮಾಡಬೇಕು. ಒಂದು ಟೈಮು ಕ್ಲಚ್ ಸೆಟ್ ಹಾಕಿ ನೋಡಿ. ಏನು ದೊಡ್ಡ ಏನೇನಲ್ಲ, ನಿಮಗೆ ಅಮ್ಮಮ್ಮ ಅಂದರೆ ಒಂದು 5200 ರೂಪಾಯಿ ಏನೈತೆ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸುಮಾರು ಒಳ್ಳೆ ಮೆಕ್ಯಾನಿಕ್ಗಳು ಅವರೇ. ಆ ಒಳ್ಳೆ ಮೆಕ್ಯಾನಿಕ್ಗೆಲ್ಲ ಕೆಟ್ಟ ಹೆಸರು ಬಂದುಬಿಡುತ್ತೆ. ಇಂಥ ಏನೋ ಒಂದು ಕಂಪ್ಲೇಂಟ್ ಇರುತ್ತೆ, ಏನೋ ಹೇಳ್ತಾರೆ, ಅದು ಇಂಗ್ಲೀಷಲ್ಲಿ ಒಂದು ಡೈಲಾಗ್ ಹೊಡಿತಾರೆ, ವಾಟ್ ಬ್ರೋ ಇಟ್ಸ್ ವೆರಿ ರಾಂಗ್ ಬ್ರೋ ಅಂತ. ನೆಕ್ಸ್ಟು ಏನಾನ ಮಾಡೋಂಗಿದ್ರೇನೋ ಬಿಡೋವಾಗ ಸ್ವಲ್ಪ ನೋಡ್ಕೊಂಬಿಡಿ. ತುಂಬ ಒಳ್ಳೊಳ್ಳೆ ಮೆಕ್ಯಾನಿಕ್ ಸಿಕ್ಕಾಪಟ್ಟೆ ಜನ ಅವರೇ. ಇಂಥ ಇಶ್ಯೂ ಹೇಳೋದ್ರಿಂದ ಆಚೆ ಕಡೆ ಗಾಡಿ ಬಿಡಬೇಕು ಅನ್ನೋದೇ ಕಸ್ಟಮರ್ಗೆ ಹೋಪೇ ಹೋಗ್ಬಿಡುತ್ತೆ. ಇದೊಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.